ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಹಂತ ಹಂತವಾಗಿ ಪೂರ್ಣಗೊಳ್ತಾ ಇದೆ. 33 ಗೇಟ್ಗಳಲ್ಲಿ ಈಗಾಗಲೇ ಅರ್ಧದಷ್ಟು ಗೇಟ್ಗಳನ್ನು ಯಶಸ್ವಿಯಾಗಿ ಅಳವಡಿಕೆ ಮಾಡಲಾಗಿದೆ. 2024 ಆಗಸ್ಟ್ 10ರಂದು ಮಧ್ಯರಾತ್ರಿ 19ನೇ ಗೇಟ್ ಕಿತ್ತು ಹೋಗಿದ್ದು ದೊಡ್ಡ ಆತಂಕ ಮೂಡಿಸಿತ್ತು. ಹೊಸಪೇಟೆ ಸುತ್ತಮುತ್ತಲಿನ ಜನರು ನೆಮ್ಮದಿಯಾಗಿ ನಿದ್ರೆ ಮಾಡದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಸಂಕಷ್ಟದ ಸಮಯದಲ್ಲಿ ಡ್ಯಾಂನ ತಜ್ಞ ಕನ್ಹಯ್ಯ ನಾಯ್ಡು ಮತ್ತು ಅವರ ತಂಡ ತುರ್ತು ಕ್ರಮ ಕೈಗೊಂಡು ಕೇವಲ 1 ವಾರದಲ್ಲಿ ಗೇಟ್ನ ಅಳವಡಿಸಿ ಎಲ್ಲರ ಮೆಚ್ಚುಗೆಯನ್ನ ಪಡೆದರು. ಸದ್ಯ ನಡೀತಾ ಇರುವಂತಹ ಕಾಮಗಾರಿ ಬಹುತೇಕ ಯಶಸ್ವಿಯಾಗಿದ್ದು ಉಳಿದ ಗೇಟ್ಗಳ ಅಳವಡಿಕೆ ಮುಂದಿನ ತಿಂಗಳ ಒಳಗೆ ಕಂಪ್ಲೀಟ್ ಆಗುತ್ತೆ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ಕನ್ಹಯ್ಯ ನಾಯ್ಡು ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಮುಂದಿನ ವರ್ಷ ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗುವಂತಹ ನಿರೀಕ್ಷೆ ಇದೆ. ರೈತರಿಗೆ 2 ಬೆಳೆಗೆ ಸಾಕಷ್ಟು ನೀರು ಸಿಗಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಕನ್ಹಯ್ಯ ನಾಯ್ಡು ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ 2024ರಲ್ಲಿ ಈ ಒಂದು ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಆಗಸ್ಟ್ 10ನೇ ತಾರೀಕು ಮಧ್ಯರಾತ್ರಿ ಕಳಚಿ ಹೋಗುತ್ತೆ. ಅಂದಿನ ದಿನದಿಂದ ನಿಜಕ್ಕೂ ಕೂಡ ರೈತರಿಗೂ ಆತಂಕ ಇತ್ತು, ರಾಜ್ಯಕ್ಕೂ ಕೂಡ ಆತಂಕ ಇತ್ತು. ಅದಾದ ನಂತರ ಒಂದಿಷ್ಟು ಬೆಳವಣಿಗೆಗಳಾಗ್ತವೆ. ಡ್ಯಾಮ್ ತಜ್ಞರಾದಂತಹ ಕನ್ಹಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ 19 ಗೇಟ್ ಅನ್ನ ತಾತ್ಕಾಲಿಕವಾಗಿ ಕೂಡಿಸಲಿಕ್ಕೆ ಪ್ರಯತ್ನ ಕೂಡ ನಡೆದಿರ್ತಿತ್ತು ಮತ್ತು ಅದನ್ನ ಕೂಡಿಸಿ ಯಶಸ್ವಿ ಕೂಡ ಆಗಿತ್ತು. ತದನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿದ್ವು. ಆ ವಿಚಾರಗಳನ್ನ ಪ್ರತಿನಿತ್ಯ ಕೂಡ ಜಿ ಕನ್ನಡ ನ್ಯೂಸ್ ನಲ್ಲಿ ಸರಣಿ ಸುದ್ದಿಗಳು ಕೂಡ ಪ್ರಸಾರ ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಮತ್ತು ಆಂಧ್ರ ಗವರ್ಮೆಂಟ್ ಎರಡೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಮತ್ತು ಡ್ಯಾಮ್ ತಜ್ಞರಾದಂತಹ ಕನ್ಹಯ್ಯ ನಾಯ್ಡು ಅವರು ಕೂಡ ಈ ತುಂಗಭದ್ರಾ ಜಲಾಶಯದ ಅರ್ಧದಷ್ಟು ಗೇಟ್ಗಳನ್ನ ಕೂಡ ಕೂಡಿಸಲಾಗಿದೆ. ಅದರ ಮಾಸ್ಟರ್ ಮೈಂಡ್ ಕನ್ಹಯ್ಯ ನಾಯ್ಡು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಫಸ್ಟ್ ತಮಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇಂಥ ದೊಡ್ಡ ಪ್ರಮಾಣದ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸೋದ ಅಂತ ಸುಲಭದ ಕೆಲಸ ಅಲ್ಲ. ತಾವು ನಿವೃತ್ತಿ ಆದ್ರೂ ಕೂಡ ತಾವು ರಾಜ್ಯ ಸರ್ಕಾರ ಜನರ ಒತ್ತಾಯದ ಮೇರೆಗೆ ತಾವು ಬಂದಿದ್ದೀರಿ. ಏನ್ ಹೇಳ್ತೀರಾ ಈ ಬಗ್ಗೆ? ನಾನು ಬಹಳ ಸಂತೋಷ ಇದ್ದೀನಪ್ಪ. ಯಾಕಂದ್ರೆ ನಮ್ಮ ತುಂಗಭದ್ರಾ ಎಕ್ಸಿಕ್ಯೂಟಿವ್ಸು, ನಮ್ಮ ಕರ್ನಾಟಕ ಗವರ್ಮೆಂಟ್ ಎಕ್ಸಿಕ್ಯೂಟಿವ್ಸ್ ತುಂಗಭದ್ರಲ್ಲಿ ಕೆಲಸ ಮಾಡೋರು ಎಲ್ಲ ಒಂದು ಟೀಮ್ನಲ್ಲಿ ವರ್ಕೌಟ್ ಮಾಡಿದ್ದು, ನಮ್ಮ ಸಜೆಷನ್ ಮೇಲೆ ಎಲ್ಲ ಚಾರ್ಟ್ ಔಟ್ ಮಾಡಿ ಏಜೆನ್ಸಿ ಹತ್ರ ಕೆಲಸ ತಗೊಂಡು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ನಾನು ಒರಿಜಿನಲಿ 3 ತಿಂಗಳಿನಲ್ಲಿ 32 ಗೇಟ್ ನಾನು ವರ್ಕ್ ಮಾಡ್ತಾ ಇದ್ದೆ. ಸೆಕೆಂಡ್ ಕ್ರಾಪ್ ಕೂಡ ಕೊಟ್ಟಬಹುದು ಅಂತ ಹೇಳಿದೆ ನಾನು ಅವತ್ತು. ಬಟ್ ಅದೆಲ್ಲ ಇಂಪಾಸಿಬಲ್ ಆಗಲ್ಲ ಅಂತ ಭಾಳ ಜನ ಹೇಳಿದರು. ಬಟ್ ನಾವು ಫೆಬ್ರವರಿ ಫಸ್ಟ್ ವೀಕ್ಲಿಂದ ಶುರು ಮಾಡಿ ಇವಾಗ ಏಪ್ರಿಲ್ ಕ್ಲೋಸ್ ಮಾಡಿದ್ವಿ 33 ಗೇಟು. ನೀವು ನೋಡಿರಲ್ಲ, ನೀವು ಈ ವೀಕೆಂಡಿನಲ್ಲಿ ಡೌನ್ ಸ್ಟ್ರೀಮ್ನಲ್ಲಿ ಫೋಟೋ ತೆಗೆದು ನಿಮ್ಮ ಹಾಕಿರಿ. ನಿಮ್ಮ ಜನರಿಗೆ ಭಾಳ ಜನ ಡೌಟ್ ಇದ್ದಾರೆ. ನಾವು ಮಾಡಿದ್ವಿ ಅಂದರೆ ಕೂಡ ಯಾರು ನಂಬ್ತಾ ಇಲ್ಲ. ರೈತರೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ರೈತರಿಗೆ ಒಂದೇ ನಾನು ಹೇಳೋದು, ನಿಮಗೆ ರೈತರಿಗೆ ಯಾವಾಗಲೂ ನಾವು ಕಣ್ಣಿನಲ್ಲಿ ನೀರು ಕೊಡ್ಸೋಕ್ಕೆ ಟ್ರೈ ಮಾಡಲ್ಲ. ನಮ್ಮ ಶಕ್ತಿ ಕೊದ್ದಿ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಂಗೆ ವೆಂಕಟೇಶ್ವರ ಸ್ವಾಮಿ ಹೆಸರಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಎಲ್ಲ ಸಕ್ಸಸ್ ಆಗ್ತಾ ಇದೆ. ಅದೇ ಇದರಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿವಿ. ಇವ್ರ ಹತ್ರ ನಮ್ಮ ಸೆಕ್ರೆಟರಿ ಹತ್ರನೇ ಪೂಜೆ ಮಾಡಿ SC ಹತ್ರ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರಿಸಲ್ಟ್ಸ್ ಬಂತು. ನಾನು ನಮ್ಮ ಎಕ್ಸಿಕ್ಯೂಟಿವ್ಸ್ಗೆ ಇಲ್ಲಿ ಲೋಕಲ್ಸು ನೀವೆಲ್ಲ ಕೋಆಪ್ರೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ ಎಲ್ಲರಿಗೆ ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ಈಗ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಈ ಕ್ರಸ್ಟ್ ಗೇಟ್ ಏನು ಈಗ ಅರ್ಧದಷ್ಟು ಕೂತಿದ್ದಾವೆ, ಇನ್ನೂ ಅರ್ಧದಷ್ಟು ಯಾವಾಗ ಮುಗಿಯುತ್ತೆ ಮತ್ತೆ ರೈತರಿಗೆ ಕೊನೆಯದಾಗಿ, ಯಾಕಂತ ಹೇಳಿದ್ರೆ ಬಹುಮುಖ್ಯವಾಗಿ ಈ ಭಾಗದಲ್ಲಿ ರೈತರ ಜೀವನಾಡಿ ತುಂಗಭದ್ರಾ ಜಲ ಕುಡಿಲಿಕ್ಕೆ ಅಷ್ಟೇ ಅಲ್ಲ, ಕೃಷಿಗೂ ಕೂಡ ಬಳಸ್ತಾ ಇದ್ದಾರೆ. 8 ಜಿಲ್ಲೆ ಜನ ಎಲ್ಲ ಆಕ್ಚುಲಿ ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಅದಕ್ಕೊಂದು ಅಂತ್ಯ ಸಿಗುತ್ತಾ ಮುಂದಿನ ತಿಂಗಳೊಳಗೆ? ಈ ತಿಂಗಳಿನಲ್ಲೇ ಸಿಗ್ತದಪ್ಪ. ನೀವು ಇವಾಗ ಮಳೆ ಬಂದ ಮಳೆ ಜಾಸ್ತಿ ಬಂದರೆ ಕೂಡ ಇವತ್ತು ರೆಡಿ ಟು ಸ್ಟೋರ್ ಟುಡೇ. ಬಟ್ ಅದರಲ್ಲಿ ಕೆಲವರು ವೆಲ್ಡಿಂಗು ಸೀಕ್ವೆನ್ಸು ಅದೆಲ್ಲ ಕೊಟ್ಟಿದ್ವಿ. ನಾವು ಚೆಕಿಂಗ್ ಟೈಮ್ ಕೊಟ್ಟಿದ್ವಿ, ಒಂದೊಂದು ಬ್ಯಾಲೆನ್ಸಿಂಗ್ ಕೊಟ್ಟಿದ್ವಿ. ಅದಕ್ಕೆ ಸ್ವಲ್ಪ ಒಂದು 15 ದಿವಸ ಟೈಮ್ ತಗೊಂಡಿದ್ವಿ. ಇಲ್ಲಾಂದರೆ ನೀವು ಇವತ್ತು ಮಳೆ ಬಂದರೆ ಕೂಡ ನಾವು ಸ್ಟೋರ್ ಮಾಡೋಕ್ಕೆ ರೆಡಿ ಇದ್ವಿ. ಇದು ಡ್ಯಾಮ್ ತಜ್ಞರಾದಂತಹ ಕನ್ಹಯ್ಯ ನಾಯ್ಡು ಅವ್ರ ಮಾತು. ಇನ್ನು ಒಂದು ತಿಂಗಳಲ್ಲಿ ಅಂದ್ರೆ ಈಗ ಆಲ್ರೆಡಿ ಎಲ್ಲ ಗೇಟ್ಗಳನ್ನ ಕೂಡಿಸುವಂತ ಎಲ್ಲ ಪ್ರಯತ್ನಗಳು ಕೂಡ ಸಾಗ್ತಾ ಇದಾವೆ. ಯಶಸ್ಸನ್ನು ಕೂಡ ಕಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರು ಆತಂಕ ಪಡೋ ಅಗತ್ಯವಿಲ್ಲ. ಮಳೆ ಆದ್ರೆ ಡ್ಯಾಮಲ್ಲಿ ನೀರು ಕೂಡ ಸಂಗ್ರಹ ಆಗುತ್ತೆ. ಮುಂದಿನ ವರ್ಷ 2ನೇ ಬೆಳೆಗೆ ಕೂಡ ನೀರು ಸಿಗುತ್ತೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.